weight loss journey. I want crispy dosa. ಅರೆ ಯಾರ್ ಮಾಡುವಾಗ ನಾನು ಇಡೀ ದಿನ ಏನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿ. ಇದು ರಾತ್ರಿ 2:30 ಆಗಿದೆ ಆ್ಯಂಡ್ 2:30ಗೆ ನನಗೆ ನಿದ್ದೆ ಬಂದಿಲ್ಲ. 2:30ಇಂದನೇ ನಂಗೆ ನಿದ್ದೆ ಬಂದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ನೋಡಿ ಆಯು ನಾನು ಸ್ವಲ್ಪ ಈಗ ಮೂವ್ ಮಾಡಿದೆ ಅಂತ ಅವ್ನು ಬಂದು ನನ್ನ ಹೊಟ್ಟೆ ಮೇಲೆ ಮಲ್ಕೊಂಡಿದ್ದಾನೆ. ಕ್ಯೂಟ್ ಬೇಬಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ದಿನ ಅ ಡೇ ಇನ್ ಮೈ ಲೈಫ್ ಅಂತ, ಬಟ್ ಇನ್ ವೇಟ್ ಲಾಸ್ ಜರ್ನಿ. ಅಂದರೆ ನಾನು ವೇಟ್ ಲಾಸ್ ಮಾಡ್ತಾ ಇದ್ದೀನಿ. ಸೊ ವೇಟ್ ಲಾಸ್ ಮಾಡುವಾಗ ನಾನು ಇಡೀ ದಿನ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬೆಳಗ್ಗೆ ಬೇಗ ಎದ್ದೆ, ಅದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ ನಿಮಗೆ. ಅದನ್ನ ಮೊದಲು ನೋಡ್ಕೊಂಡ್ ಬನ್ನಿ. ಅರೆ ಯಾರ್ ಓಕೆ, ನೋಡ್ಕೊಂಡ್ ಬಂದ್ರಲ್ಲ. ಸೊ ಇಲ್ಲಿವರೆಗೂ ಅಷ್ಟು ಮಾಡಿದ್ದೀನಿ ನಾನು. ಆ್ಯಂಡ್ ಆಯು ಬೆಳಗ್ಗೆ ಸ್ವಲ್ಪ ಬರ್ಗರ್ ಕೇಳಿದ್ದ. ಸೊ ಮನೆಯಲ್ಲೇ ನಾವು ನೋ ಮೈದಾ ಬ್ರೆಡ್ ತರಿಸ್ತೀನಿ ನಾನು, ಬರ್ಗರ್ ಬ್ರೆಡ್. ಇಲ್ಲಿ ನೋಡಿ, ನಾನು ಹೊರಗಡೆ ಜಾಸ್ತಿ ತಿನ್ಸಲ್ಲ. ಸೊ ಮನೆಯಲ್ಲೇ ಅವನಿಗೆ ಬರ್ಗರ್ ಥರ ಮಾಡಿಕೊಟ್ಟಿದ್ದೆ. ಒಂದು ಅರ್ಧ ತಿಂದಿದ್ದಾನೆ, ಇನ್ನೂ ಉಳಿದಿದೆ, ಹಾಗೆ ಉಳಿದಿದೆ. ಆ್ಯಂಡ್ ಮನೇಲಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ನೋ ಚಾಕ್ಲೇಟ್. ಆ್ಯಂಡ್ ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ. ಬಟ್ ಇದು ನನಗಲ್ಲ, ನಾನು ಬ್ರೇಕ್ಫಾಸ್ಟ್ ಇವತ್ತು ದೋಸೆ ತಿನ್ನೋದಿಲ್ಲ. ಬಿಕಾಸ್ ವೇಟ್ ಲಾಸ್ ಜರ್ನಿಲಿ ಇದ್ದೀನಲ್ವಾ, ಹಾರ್ಡ್ ಚಾಲೆಂಜ್ ಥರ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆನ್ನೆನೇ ಚಾಕ್ಲೇಟ್ ತಿಂದಿದ್ದಾನೆ, ಕೆಮ್ಮು ಜಾಸ್ತಿ ಆಗಿದೆ, ಮತ್ತೆ ಇವಾಗ ತಿಂತಾ ಇದ್ದಾನೆ. ಇದು ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿ ಬಂದಿದ್ರಲ್ಲ ಮನೆಗೆ, ಮಕ್ಕಳಿಗೆಲ್ಲ ತಂದು ಇಟ್ಟಿದ್ದೆ. ಅವ್ರು ಹೋಗೋವಾಗ ಕೊಡೋಣ ಅಂದ್ಕೊಂಡಿದ್ದೆ, ಮರ್ತೇ ಬಿಟ್ಟಿದ್ದೆ. ಸೊ ಈಗ ಇದು ನನ್ನ ಬ್ರೇಕ್ಫಾಸ್ಟ್. ಇದನ್ನ ಚಾಪ್ ಮಾಡ್ತೀನಿ. Papaya is not junk food, it is healthy food. It's junk food. So ಬನ್ನಿ ಇದನ್ನ ಇವಾಗ ಚಾಪ್ ಮಾಡುವ. You fire zombie. Let's cut. ಸೊ ಸೀಡ್ಸ್ ಇದೆ ಇದರಲ್ಲಿ, ಸೀಡ್ಸ್ ತೆಗಿಬೇಕು. ಸೀಡ್ಲೆಸ್ ಅನ್ಕೊಂಡಿದ್ದೆ. Seeds. See the seeds. Bird loves to eat seeds. Birds loves to eat seeds. Yes. What is it? Whoa! Use it inside your seed. Yes. Now see that. Papaya is salty. So many seeds, Mama. ನನಗೆ ಪಪ್ಪಾಯದಲ್ಲಿ ಸ್ವೀಟ್ಸ್ ಬರುತ್ತಲ್ಲ, ಸ್ವೀಟ್ಸ್ ನೋಡಿದ್ರೆ ಒಂಥರ ಆಗುತ್ತೆ. ಯಾರಿಗೆಲ್ಲ ಹಾಗಾಗುತ್ತೆ ಅಂತ ಹೇಳಿ ನನಗೆ ಪ್ಲೀಸ್. Mama. ಎಸ್. ಸೊ ನನ್ನ ಪಪ್ಪಾಯ ರೆಡಿ ಆಗಿದೆ. 2 ಸ್ಲೈಸಸ್ನ ಈ ರೀತಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಟ್ ನಾನು ಈಗಲೇ ತಿನ್ನಲ್ಲ, ಯಾಕಂದರೆ ಈಗ ಟೈಮ್ ಇನ್ನೂ 9:24 ಆಗಿದೆ. ಸೊ ಫಸ್ಟ್ ನಾನು ಜಾನ್ಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಆ್ಯಂಡ್ ಆಯುಗೆ ದೋಸೆ ಹಾಕ್ಕೊಡ್ತೀನಿ. ಅವ್ರಿಗೆಲ್ಲ ಆಮೇಲೆ 10-10:30ಗೆ ನಾನು ಬ್ರೇಕ್ಫಾಸ್ಟ್ ಮಾಡೋದು. ಯಾಕಂದರೆ ಬೆಳಗ್ಗೆನೇ ನಾನು 2-3 ಗ್ಲಾಸ್ ಬಿಸಿನೀರು ಕುಡಿದಿದ್ದೆ ಆ್ಯಂಡ್ ಒಂದು 5 ಬಾದಾಮಿ ಕೂಡ ತಿಂದಿದ್ದೆ. ಆ್ಯಕ್ಚುಲಿ ನೆನೆಸಿಬಿಟ್ಟು ಬಾದಾಮಿ ತಿನ್ನಬೇಕು, ಬಟ್ ನಾನು ರಾತ್ರಿ ನೆನೆಸೋದು ಮರ್ತುಬಿಟ್ಟಿದ್ದೆ. ಸೊ ಹಾಗೆ ರಾ ತಿಂದೆ ಇವತ್ತು. ಬಟ್ ನೆನೆಸ್ಬಿಟ್ಟು ಸಿಪ್ಪೆ ಸುಲಿದು ಬಾದಾಮಿ ತಿನ್ನಬೇಕು. ಸೊ ನಾನು ದೋಸೆ ಹಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತೀನಿ. ದೋಸೆ ಹಿಟ್ಟು
ಅದಕ್ಕೆ Mama, Salt what did you ಹಾಕ್ತಾ say, ಇದೀನಿ. Mama? I said dosa batter. You said check. ಐ ಲವ್ ದೋಸಾ. ನಂಗೆ ದೋಸೆ ಅಂದರೆ ತುಂಬ ಇಷ್ಟ, ಅಷ್ಟು ಇಷ್ಟ ನನಗೆ. ಅದರಲ್ಲೂ ಪೇಪರ್ ದೋಸೆ, ಮಸಾಲ ದೋಸೆ ಇನ್ನೂ ತುಂಬ ಇಷ್ಟ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಅದೂ ಇಷ್ಟ. ಬಟ್ ಎಲ್ಲಕ್ಕಿಂತ ಜಾಸ್ತಿ ನನಗೆ ಪೇಪರ್ ದೋಸೆ ತುಂಬ ಇಷ್ಟ, ಫಸ್ಟ್ ಲಿಸ್ಟಲ್ಲಿ. ಆ್ಯಂಡ್ ಮಸಾಲ ದೋಸೆ ಸೆಕೆಂಡ್ ಲಿಸ್ಟ್. ಬಟ್ ಡಯಟ್ ಮಾಡುವಾಗ ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ಮನೇಲೆ ನಾನೇ ದೋಸೆ ಮಾಡಬೇಕಾದ್ರೆ 1 or 2 ಬೈಟ್ ಬಾಯೊಳಗಂತೂ ಹೋಗುತ್ತೆ ಟೇಸ್ಟ್ ನೋಡೋದಕ್ಕೆ. ಸೊ ಅಷ್ಟರಲ್ಲಿ ನಾನು ಸ್ಯಾಟಿಸ್ಫೈ ಮಾಡ್ಕೋತೀನಿ. ಬಟ್ ಚೀಟ್ ಡೇ ಇದ್ದಾಗ ನಾನು ಫಸ್ಟ್ ತಿನ್ನೋದೇ ಮಸಾಲ ದೋಸೆ ಅಥವಾ ಪೇಪರ್ ದೋಸೆ. ಯಾರಿಗೆಲ್ಲ ಮಸಾಲೆ ದೋಸೆ ಪೇಪರ್ ದೋಸೆ ಇಷ್ಟ ಅಲ್ಲ ಕಾಮೆಂಟ್ ಮಾಡಿ ತಿಳಿಸಿ. Kan dia mah, kan dia kecil. Dia mau kecil. Crispy dosa ready. 2, 1 dosa. I want crispy dosa. Yes. No. Huh? I want crispy dosa. No, this. The packet. Yes, what is that inside? Is it toy? Yeah, this is. Is it toys? ಸೊ ಚಿಕನ್ ಆ್ಯಂಡ್ ಪ್ರಾನ್ಸ್ ತರಿಸಿದ್ದೀನಿ ಫ್ರೆಶ್ ಟು ಹೋಮಿಂದ. ಸೊ ಇವತ್ತು ಮಧ್ಯಾಹ್ನಕ್ಕೆ ಪ್ರೋಟೀನ್ ಚಿಕನ್, ನನಗೆ ಪ್ರಾನ್ಸ್ ನನ್ನ ಹಸ್ಬೆಂಡ್ಗೆ. Me. ಬನ್ನಿ, Me, Mama. ಲೆಟ್ ಯು ಕಮ್ ಇನ್. ಸೇ ಹಾಯ್. Hi. ಸೊ ವಾಟ್ ಈಸ್ ಇನ್ ದಿಸ್? Chicken. ಚಿಕನ್ ಆ್ಯಂಡ್ ಪ್ರಾನ್ಸ್. ಕಮಾನ್. And ನಾನೀಗ ಬ್ರೇಕ್ಫಾಸ್ಟ್ ತಿಂತೀನಿ. ಈ ಪಪ್ಪಾಯ ಚಾಪ್ ಮಾಡಿದ್ನಲ್ಲ ಅದು 1-2 ಸ್ಲೈಸಸ್ ಆ್ಯಂಡ್ 2 ಬಿಗ್ ಸ್ಟ್ರಾಬೆರೀಸ್. ಈಗ ಸ್ಟ್ರಾಬೆರಿ ಸೀಸನ್, ಸೊ ಅದನ್ನ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದನ್ನ ನಾನು ತಿಂತಾ ಇದ್ದೀನಿ ಆ್ಯಂಡ್ ಇದು ನನ್ನ ಬ್ರೇಕ್ಫಾಸ್ಟ್. ಸೊ ಮಧ್ಯಾಹ್ನ 2 ಗಂಟೆ ಆಗಿದೆ. ನಾನು ಮುದ್ದೆ ಮಾಡ್ತಾ ಇದ್ದೀನಿ. ನಾವು ಕರ್ನಾಟಕ ಜನ ನಾನ್ ವೆಜ್ ಅಂದಾಗ ಮುದ್ದೆ, ಚಪಾತಿ, ರೊಟ್ಟಿ ಇದೆಲ್ಲ ಬೇಕೇ ಬೇಕು. ಸೊ ರೊಟ್ಟಿ ಗಿಟ್ಟಿ ಮಾಡೋಷ್ಟು ನನಗೆ ಇವತ್ತು ಪೇಷನ್ಸ್ ಇಲ್ಲ. ಸೊ ಮುದ್ದೆ ಮಾಡ್ಕೊತಾ ಇದ್ದೀನಿ. ಜೋಳದ ಮುದ್ದೆ ಮುಂಚೆ ಗಟ್ಟಿ ಮಾಡ್ಕೊತಿದ್ದೆ, ಬಟ್ ಮಮ್ಮಿ ಅದನ್ನು ತೋರಿಸ್ಕೊಟ್ರು. ಸ್ವಲ್ಪ ನೀರಾಗಿ ಮಾಡಿಕೊಂಡು ತಿನ್ನಕ್ಕೆ ಈಸಿ ಇರುತ್ತೆ ಅಂತ. ಓಕೆ, ಸೊ ಅದಕ್ಕೆ ಪ್ಲೇಟ್ ಕವರ್ ಮಾಡಿ ಇಡ್ತೀನಿ. ಆಮೇಲೆ ಬಾಲ್ಸ್ ಏನು ಮಾಡ್ಕೊಳ್ಳಲ್ಲ, ಯಾಕಂದರೆ ನಾನು ಒಬ್ಬಳೇ ಅಲ್ಲ ತಿನ್ನೋದು. ಸೊ ಅಂತ ಹಾಗೆ ಪ್ಲೇಟಲ್ಲಿ ಹಾಕೊಂಡು ತಿನ್ನೋದು. ಅವ್ರಿಗೆ ಚಿಕನ್ ಅಷ್ಟೊಂದು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಬಟ್ ಚಿಕನ್ ಏನಕ್ಕೆ ಮಾಡ್ತೀನಿ ಅಂದರೆ ಪ್ರೋಟೀನ್ ರಿಚ್ ಆ್ಯಂಡ್ ಲೋ ಇನ್ ಕ್ಯಾಲರಿ, ಅದಕ್ಕೋಸ್ಕರ ಚಿಕನ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಸೀ ಫುಡ್ ಇಷ್ಟ. ಸೀ ಫುಡ್ ಅಂದರೆ ಪ್ರಾನ್ಸ್ ಆ್ಯಂಡ್ ಫಿಶ್, ನನಗೆ ಮಟನ್ ಇಷ್ಟ. ಬಟ್ ಕ್ಯಾಲರಿ ಟೈಮಲ್ಲಿ ಅಂದರೆ ಕ್ಯಾಲರಿ ಡಿಫಿಸಿಟ್ ಟೈಮಲ್ಲಿ ನಾನು ಚಿಕನ್ನೇ ಮಾಡ್ಕೋತೀನಿ. ಸೊ ಇಲ್ಲಿ ನೋಡಿ, ಪಕ್ಕದಲ್ಲಿ ಒಂದು ಲೆಮನ್. ಇದು ನನ್ನ ಹಸ್ಬೆಂಡ್ ಪ್ಲೇಟ್ ಆ್ಯಂಡ್ ಆಯಿಗೋಸ್ಕರ ಲೆಗ್ ಪೀಸ್ ರೆಡಿ ಮಾಡಿದ್ದೆ ನಾನು. ಅವನಿಗೆ ಲೆಗ್ ಪೀಸ್ ಕೈಯಲ್ಲಿ ಲಾಲಿಪಾಪ್ ಥರ ಇಟ್ಕೊಂಡು ತಿಂತಾನೆ. ಸೊ ಅದನ್ನು ಅವನಿಗೆ ಪ್ಲೇಟಲ್ಲಿ ಹಾಕ್ತೀನಿ ಆ್ಯಂಡ್ ನಂದು ರೆಡಿ ಮಾಡ್ತೀನಿ. ನಾನು ಮುದ್ದೆ
ಬಾಲ್ಸ್ ಏನು ಮಾಡಲ್ಲ, ಸುಮ್ಮನೆ ಹಾಗೆ ಹಾಕೋತೀನಿ. ತುಂಬ ದೊಡ್ಡ ಮುದ್ದೆ, ಇದರಲ್ಲಿ ಜಾನ್ಗೂ ಕೂಡ ಸ್ವಲ್ಪ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಪ್ಲೇಟ್ ನೋಡಿ ಫುಲ್ ಹ್ಯಾಪಿ. ನನಗೆ ಮುದ್ದೆ ಬಾಲ್ಸ್ ಕಟ್ಟಕ್ಕೆ ಬರಲ್ಲ. ನಮ್ಮ ಅಕ್ಕ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇಟ್ಸ್ ಓಕೆ. ಇಲ್ಲಿ ನೋಡಿ ಇಷ್ಟಿದೆ ಮುದ್ದೆ, ಬಟ್ ಇಷ್ಟು ಕಂಪ್ಲೀಟ್ಲಿ ನಾನು ತಿನ್ನಲ್ಲ, ಯಾಕಂದರೆ ಜೋಳ ಅಲ್ವಾ, ತುಂಬ ಬೇಗ ಹೊಟ್ಟೆ ತುಂಬಿಡುತ್ತೆ. ಆ್ಯಂಡ್ ಚಿಕನ್ ಕೂಡ ಇದೆ, ಸೊ ಪ್ರೋಟೀನ್ ತುಂಬ ಬೇಗ ಹೊಟ್ಟೆ ತುಂಬುತ್ತೆ. ಸೊ ಇದ್ರಲ್ಲಿ ಮೋಸ್ಟ್ಲಿ ಅರ್ಧ ತಿನ್ನಬಹುದು, ಆದರೂ ಕೂಡ ಹಾಕೋತಾ ಇದ್ದೀನಿ. ಚಿಕನ್ ಕರಿ. ಚಿಕನಲ್ಲೂ ಕೂಡ ನಂದು ತುಂಬ ಚೂಸಿ ಬ್ರೆಸ್ಟ್ ಪೀಸ್ ಇರುತ್ತಲ್ಲ, ಅದು ಮಾತ್ರ ನನಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ರಿಮೈನಿಂಗ್ ಸ್ಕಿನ್ ಅದು ಯಾವುದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದನ್ನು ಮಾತ್ರ ಚೂಸ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೇವಿ. ಇದು ನನ್ನ ಪ್ಲೇಟ್. ಏನಪ್ಪ ಇಷ್ಟೊಂದು ತಿಂತಿದ್ದಾಳೆ ಅಂತ ಅಂದ್ಕೋಬೇಡಿ. ಚಿಕನ್ ಫಸ್ಟ್ ತಿಂತೀನಿ, ಮುದ್ದೆ ಅದರಲ್ಲಿ ಅರ್ಧ ತಿಂತೀನಿ. ಚಿಕನ್ ಪ್ರೋಟೀನ್ ಕೊಡುತ್ತೆ. ಇದು ಆಲ್ಮೋಸ್ಟ್ ಚಿಕನ್ ಒಂದು 250 ಗ್ರಾಮ್ or 300 ಗ್ರಾಮ್ ಇರ್ಬೋದು. ಆ್ಯಂಡ್ ನಾನು ರೈಸ್ ತಿನ್ನೋದಿಲ್ಲ. ಡಯಟ್ ಮಾಡುವಾಗ ನಾನು ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ತೀನಿ ರೈಸ್. ಸೊ ಇವತ್ತು ಇದೇ ಹೊಟ್ಟೆ ತುಂಬುತ್ತೆ, ಸೊ ನಾನು ರೈಸ್ ಈಗ ತಿಂತಾ ಇಲ್ಲ. ಸೊ ಇದನ್ನು ಈಗ ತಿಂತೀನಿ. ಎಲ್ಲ ನೋಡಿ, ಇದು ನನ್ನ ಮಧ್ಯಾಹ್ನದ ಊಟ. ತಿಂತಾ ಇದ್ದೀನಿ. ಸಖತ್ತಾಗಿದೆ, ಖಾರವಾಗಿ. ನನಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ನನ್ನ ಡಿನ್ನರ್ಗೆ ನಾನು ಕ್ಲಿಯರ್ ಸೂಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ವೆಜಿಟೇಬಲ್ಸ್ ಇದೆ, ಬ್ರಾಕೊಲಿ ಇದೆ, ಕ್ಯಾರೆಟ್ ಇದೆ, ಆ್ಯಂಡ್ ಗ್ರೀನ್ ಪೀಸ್ ಕೂಡ ಹಾಕ್ತೀನಿ ಕೆಲವು ಸಲ, ಇವತ್ತು ಹಾಕಿಲ್ಲ. ಆ್ಯಂಡ್ ಆನಿಯನ್ ಕೂಡ ಇದೆ. ಸೊ ಜಸ್ಟ್ ಇದನ್ನೆಲ್ಲ ಸ್ವಲ್ಪ ಹಾಕಿಬಿಟ್ಟು ಲೈಟಾಗಿ ಆಲಿವ್ ಆಯಿಲಲ್ಲಿ ಸಾಟೆ ಮಾಡೋದು, ಆ್ಯಂಡ್ ನೀರು ಹಾಕಿ ಸಾಲ್ಟ್ ಹಾಕಿ ಕುಡಿಯೋದು. ಸಾಲ್ಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾನು ಯೂಸ್ ಮಾಡ್ತೀನಿ. ಸೊ ರಾತ್ರಿ ಊಟ ನಂದು ಇದೆ. ಇವಾಗ ಟೈಮ್ 6:30 ಆಗಿದೆ. 6:30 7 o'clock ಒಳಗಡೆ ನಾನು ರಾತ್ರಿ ಊಟ ತುಂಬ ಲೈಟಾಗಿ ತೊಗೋತೀನಿ. ಕೆಲವು ಸಲ ನನಗೆ ಹಸಿವಾಗೋದಿಲ್ಲ, ಸೊ ನಾನು ಏನು ತಿನ್ನಲ್ಲ. ಸ್ವಲ್ಪ ಹೀಗೆ ಬಿಸಿನೀರು ಕುಡಿದು ಹೀಗೆ ಮಲ್ಕೊಂಡ್ಬಿಡ್ತೀನಿ. ಹಸಿವಾದಂಗೆ ಮಾತ್ರ ತಿಂತೀನಿ. ಇವತ್ತು ಹಸಿವಾಗಿಲ್ಲ, ಬಟ್ ಲೈಟಾಗಿ ಸೂಪ್ ಕುಡಿಯೋಣ ಅಂತ ಸೂಪ್ ಕುಡಿತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ನಾನು ಒಂದು ಎಕ್ಸಾಮ್ ತಗೊಂಡಿದ್ದೀನಿ. ಸೊ ಆ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಹಾರ್ಡ್ಲಿ ನನ್ನ ಹತ್ರ ಒಂದು 3 months ಇದೆ ಅಷ್ಟೇ. ಏಪ್ರಿಲ್ ಅಥವಾ ಮೇನಲ್ಲಿ ಎಕ್ಸಾಮ್ ಬೀಳ್ಬೋದು, ಬಟ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಸೊ ಅದಕ್ಕೆ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ಮುಂದಿನ ವ್ಲಾಗ್ಸಲ್ಲಿ ಅದು ಯಾವ ಎಕ್ಸಾಮ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರಿಪೇರೇ ಆಗಿಲ್ಲ, ಜಸ್ಟ್ 1 ವರ್ಷ ವೇಸ್ಟ್ ಮಾಡಿಬಿಟ್ನಾ ಅಂತ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಇಲ್ಲೆಲ್ಲ ನಾನು ಪ್ರಿಪೇರ್ ಆಗೋದಕ್ಕೆ ಹೀಗೆಲ್ಲ ಇಟ್ಕೊಂಡಿದ್ದೀನಿ. ಸೂಪ್ ಕುಡಿದು ಆಮೇಲೆ ನಾನು ರೆಡಿ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲಿ ಆಯು ಕಾರ್ಟೂನ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ರೂಮಿಗೆ ಬಂದೆ. ವಿಡಿಯೋ ಎಂಡ್ ಮಾಡಬೇಕಿತ್ತು, ಕೆಲವು ಟಿಪ್ಸ್ ಕೂಡ ಹೇಳ್ತೀನಿ ನಿಮಗೆ. ಸೊ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾನು ಇಡೀ ದಿನ ನಾನು ಡಯಟ್ ಮಾಡುವಾಗ ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಎವ್ರಿ ಡೇ ನಾನು ಇದೇ ಡಯಟ್ನ ಫಾಲೋ ಮಾಡಲ್ಲ. ಯಾಕಂದರೆ ಇವತ್ತು ಚಿಕನ್ ಅಲ್ವಾ, ನಾಳೆ ಚಿಕನ್ ನಾವು ತಿನ್ನೋದಿಲ್ಲ. ಚಿಕನ್ ತಿನ್ನೋ ದಿವಸ ನಾನು ಚಿಕನ್ ತಿಂತೀನಿ, ಅಥವಾ ಎಗ್ ತಿನ್ನೋ ದಿವಸ, ನಾನ್ ವೆಜ್ ತಿನ್ನೋ ದಿವಸ ನಾನು ತಿಂತೀನಿ ಪ್ರೋಟೀನ್ ರೀತಿ. ನಾನ್ ವೆಜ್ ತಿಂದೇ ಇರೋ ದಿವಸ ಕೆಲವು ದಿನಗಳು ಇರ್ತಾವಲ್ಲ, ಲೈಕ್ ಮಂಡೇ, ಸ್ಯಾಟರ್ಡೇ ಹೀಗೆ. ಸೊ ಆವಾಗ ಕೆಲವು ಸಲ ಪನ್ನೀರ್ ತೊಗೋತೀನಿ, ಕೆಲವು ಸಲ ನಂಗೆ ಪನ್ನೀರ್ ಇಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಬೇಳೆ ಸಾರು ಹೀಗೆ ತಿಂತೀನಿ ನಾನು. ಸೊ ನಿಮ್ಮ ಜೊತೆ ನಾನು ಹಾರ್ಟ್ ಚಾಲೆಂಜನ್ನ ಕೂಡ ಶೇರ್ ಮಾಡ್ತೀನಿ, ಬಟ್ ಸಂಕ್ರಾಂತಿ ಹಬ್ಬ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಾವು ಸ್ವೀಟ್ಸ್ ಎಲ್ಲ ತಿಂತೀವಿ, ಆ್ಯಂಡ್ ಎಳ್ಳು ಬೆಲ್ಲ ಎಲ್ಲ ತಿಂತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಿ ಆರಾಮಾಗಿ. ಅದಾದಮೇಲೆ ಹಾರ್ಟ್ ಚಾಲೆಂಜ್ ವಿಡಿಯೋ ನಾವು ತುಂಬ ಜನ ಕೇಳಿದ್ರಿ, ಎವ್ರಿ ಡೇ ಹಾರ್ಟ್ ಚಾಲೆಂಜ್ ವಿಡಿಯೋ ನಮ್ಮ ಜೊತೆ ಶೇರ್ ಮಾಡಿ, ನಾವು ನಿಮ್ಮ ಜೊತೆ ಫಾಲೋ ಮಾಡ್ತೀವಿ ಅಂತ. ಸೊ ನಾನು ನೀವು ಜೊತೆಲಿ ಸೇರಿಕೊಂಡು ಹಾರ್ಟ್ ಚಾಲೆಂಜ್
ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾವು ಜೊತೆ ಡಯಟ್ ಸ್ಟಾರ್ಟ್ ಮಾಡೋಣ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಆ್ಯಂಡ್ ಸ್ಲಿಮ್ ಆಗಿರೋಂಥ ಬೆಲ್ಲಿ ನಮ್ದಾಗಿಸ್ಕೊಳ್ಳೋಣ. ನ್ಯೂ ಇಯರಿಂದ ನಾನು ಸ್ವಲ್ಪ ತಿಂದಿದ್ದೀನಿ ಚೆನ್ನಾಗಿ, ಬಟ್ ಆಮೇಲಿಂದ ನಾನು ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ದೀನಿ. ಸೊ ಎಷ್ಟು ತಿಂತೀನಲ್ಲ ಅಷ್ಟು ನಾನು ಕಂಟ್ರೋಲ್ ಮಾಡ್ಕೋತಾ ಬಂದುಬಿಡ್ತೀನಿ. ಅದಕ್ಕೋಸ್ಕರ ಜಾಸ್ತಿ ವೆಯ್ಟ್ ಗೇನ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಜಾಸ್ತಿ ವೆಯ್ಟ್ ಗೇನ್ ಆಗೋದಕ್ಕೆ ಬಿಟ್ಟರೆ ಅದನ್ನು ಕರಗಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ತಿನ್ನೋದನ್ನು ಆ್ಯಂಡ್ ಕಂಟ್ರೋಲ್ ಮಾಡೋದನ್ನು ನಿಮ್ಮ ಮೇಲೆ ಡಿಪೆಂಡ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿ ಡೇ ಇದೇ ಡಯಟ್ ಇರೋದಿಲ್ಲ, ಕೆಲವು ಸಲ ಚೇಂಜ್ ಆಗುತ್ತೆ. ವೆಜ್ ಇದ್ದಾಗ ನಾನು 2-3 ಡೇಸ್ ಸೇಮ್ ಡಯಟ್ನ ಫಾಲೋ ಮಾಡ್ತೀನಿ. ಬಟ್ ನಾನ್ ವೆಜ್ ಡೇಸ್ ಇದ್ದಾಗ ಸ್ವಲ್ಪ ಇವತ್ತು ನಾನ್ ವೆಜ್, ನಾಳೆ ವೆಜ್ ಇದ್ದಾಗ ಬೇಳೆ ಅಥವಾ ಪನ್ನೀರ್ ಹೀಗೆ ಏನಾದರೂ ತಗೋತೀನಿ. ನಾನು ಹಾರ್ಟ್ ಚಾಲೆಂಜಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಏನಪ್ಪ ಇವತ್ತು ಬೆಳಗ್ಗೆ ಪಪ್ಪಾಯ ಮಾತ್ರ ತಿಂದರು ಟಿಫನ್ಗೆ ಅಂತ ಅಂದ್ಕೋಬೇಡಿ. ಕೆಲವು ಸಲ ನಾನು ಪಪ್ಪಾಯ ತಿಂತೀನಿ, ಕೆಲವು ಸಲ ಮನೆಯಲ್ಲಿ ಉಪ್ಮಾ ಅಥವಾ ಪೋಹ ಅಂದರೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ರೀತಿ ಮಾಡಿದಾಗ ಅದನ್ನು ತಿಂತೀನಿ, ಇಡ್ಲಿ ಮಾಡಿದಾಗ ತಿಂತೀನಿ. ಬಟ್ ದೋಸೆ ಮಾಡಿದಾಗ ವೆಯ್ಟ್ ಲಾಸ್ ಜರ್ನಿಲಿದ್ದಾಗ ನಾನು ದೋಸೆ ತಿನ್ನೋದಿಲ್ಲ. ಸೊ ಇದು ಆ್ಯಂಡ್ ರಾತ್ರಿ ನಾನೀಗ ಮಲ್ಗೋಕ್ಕೂ ಮುಂಚೆ ಬಿಸಿನೀರನ್ನು ಕುಡಿದು ಮಲ್ಕೋತೀನಿ. ವೆಯ್ಟ್ ಲಾಸ್ ಡ್ರಿಂಕ್ ನೀವು ಅದನ್ನು ಫಾಲೋ ಮಾಡ್ತಿದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಈಗ ನನಗೆ ಇವತ್ತು ಸ್ವಲ್ಪ ಹೆಕ್ಟಿಕ್ ಅನಿಸಿದೆ ಇವತ್ತಿನ ದಿನ, ಯಾಕಂದರೆ ನೆನ್ನೆ ರಾತ್ರಿ ಕೂಡ ನಂಗೆ ನಿದ್ದೆ ಬಂದಿಲ್ಲ. ಬಿಕಾಸ್ ಎಕ್ಸಾಮ್ ಸಿಲೆಬಸ್ ಅದೆಲ್ಲ ನೋಡಿಬಿಟ್ಟು ಒಂದು ಸ್ವಲ್ಪ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ನೋಡಿದೆ. ತುಂಬ ಭಯ ಆಗೋಯ್ತು ನನಗೆ, ಬಿಕಾಸ್ ನಾನು ಏನೂ ಪ್ರಿಪೇರ್ ಆಗಿಲ್ಲ. ಸೊ ರಾತ್ರಿ 12:30ವರೆಗೂ ನಾನು ಪ್ರಿಪೇರ್ ಅಂದರೆ ಓದ್ಕೊಳಕ್ಕೆ ಕೂತ್ಕೊಂಡಿದ್ದೀನಿ. ಆಮೇಲೆ ಸರಿ ಮಲ್ಕೋಣ ಅಂತ ಮಲ್ಕೊಳಕ್ಕೆ ಬಂದೆ, ಬಟ್ ನಿದ್ದೆ ಬರಲೇ ಇಲ್ಲ ರಾತ್ರಿ ಪೂರ್ತಿ ನನಗೆ. ಸೊ ಹೀಗೆ ಆಯಿತು. ಇವತ್ತು ಕೂಡ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ. ನಾನು ಮಧ್ಯಾಹ್ನ ಊಟ ಆದಮೇಲೆ ಆಯುನ ಮಲಗಿಸೋವಾಗ, ಆಮೇಲೆ ಎದ್ದುಬಿಟ್ಟು ಸ್ನಾನ ಕೂಡ ಮಾಡೋಕ್ಕಾಗಲಿಲ್ಲ. ಸಂಜೆ ನಾನು ತಲೆ ಸ್ನಾನ ಮಾಡಿದೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆದರೆ ವ್ಯೂಸ್ ಜಾಸ್ತಿ ಬಂದರೆ ಇದೇ ರೀತಿಯ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಇದ್ದಾಗ ನನ್ನ ಇಡೀ ದಿನ ನಾನು ವೆಯ್ಟ್ ಲಾಸ್ನಲ್ಲಿ ಏನೇನು ತಿಂತೀನಿ ಅಂತ ಬ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ರೀತಿಯ ವೆಯ್ಟ್ ಲಾಸ್ ಜರ್ನಿ ನಿಮಗೆ ವ್ಲಾಗ್ಸ್ ಇಷ್ಟ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಇದನ್ನು ಕೂಡ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನೇನು ಹೇಳಬೇಕು ನಿಮಗೆ, ನೈಟ್ ಸಾಧ್ಯವಾದರೆ ವಾಕ್ ಮಾಡಿ. ನಾನು ಇವತ್ತು ವಾಕ್ ಹೋಗೋದಿಲ್ಲ, ಬಿಕಾಸ್ ನಾನು ಸ್ವಲ್ಪ ಇವತ್ತು ವಾಕಿಂಗ್ ಕೂಡ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಬಿಕಾಸ್ ರಾತ್ರಿ ನಾನು ನಿದ್ದೆ ಮಾಡಿರಲಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ನಿದ್ದೆ ತುಂಬ ಇಂಪಾರ್ಟೆಂಟ್. ನೀವು ವೆಯ್ಟ್ ಲಾಸ್ ಜರ್ನಿಲಿ ಇದ್ದಾಗ ನೀವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಲ್ಲ, ನೆಕ್ಸ್ಟ್ ಡೇ ನಿಮಗೆ ವೆಯ್ಟ್ ಲಾಸ್ನಲ್ಲಿ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ಟರ್ಬೋ ರೀತಿಯಲ್ಲೇ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ವೆಯ್ಟ್ ಲಾಸಲ್ಲಿ ಕೂಡ ಅಷ್ಟೊಂದು ನಿಮಗೆ ಸ್ಪೋರ್ಟಿವ್ನೆಸ್ ಆ ಥರ ಇರೋದಿಲ್ಲ. ಪೂರ್ತಿ ಹೋಲ್ ಡೇ ಲೆಥಾರ್ಜಿಕ್ ಲೇಜಿನೆಸ್ ಇರುತ್ತೆ, ನಿದ್ದೆ ಮಾಡಬೇಕು ಅನಿಸ್ತಿರುತ್ತೆ ಅಥವಾ ತಿನ್ನಬೇಕು ಅನಿಸ್ತಿರುತ್ತೆ, ಆ್ಯಂಡ್ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಸೊ ಬಟ್ ಆದಷ್ಟು ನಾನು ಇವತ್ತು ಎಷ್ಟು ಇರಬೇಕು ಅಷ್ಟು ಆ್ಯಕ್ಟಿವ್ ಆಗಿದ್ದೀನಿ. ಸೊ ಮನೆ ಕೆಲಸನೂ ಸ್ವಲ್ಪ ಮಾಡಿದ್ದೀನಿ, ಅದೆಲ್ಲ ನಾನು ಅಷ್ಟೊಂದು ಶೇರ್ ಮಾಡಲಿಲ್ಲ ನಿಮ್ಮ ಜೊತೆ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು. ನಾನು ರಾತ್ರಿಗೆ ಮಲ್ಗೋಕ್ಕೂ ಮುಂಚೆ ಬಿಸಿನೀರನ್ನು ಕುಡಿದು ಮಲ್ಕೋತೀನಿ. ಬಿಕಾಸ್ ನಾನು ಯಾವಾಗಲೂ ಇಲ್ಲಿ ಫ್ಲಾಸ್ಕಲ್ಲಿ ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ. ಥರ್ಮಸ್ನಲ್ಲಿ 1 ಲೀಟರ್ ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇಡೀ ದಿನ ಒಂದು 3 to 4 ಲೀಟರ್ ನೀರಂತೂ ಕುಡಿಲೇಬೇಕು. ನೀವು ಡಯಟ್ ಮಾಡುವಾಗ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಲ್ಲ ಅಷ್ಟು ಒಳ್ಳೆಯದು. ನಿಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ, ಫ್ಲಶ್ ಔಟ್ ಆಗುತ್ತೆ ಟಾಕ್ಸಿನ್ಸ್, ಆ್ಯಂಡ್ ನಿಮಗೆ ಹಸಿವು ಕೂಡ ಆಗೋದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತು ಮಧ್ಯಾಹ್ನ ಊಟದಕ್ಕೂ ಮುಂಚೆ ನಿಮಗೆ ಸ್ವಲ್ಪ ಹಸಿವು ಅಂತ ಅನಿಸಿದ್ರೆ ಒಂದು ಚಿಕ್ಕ ಆ್ಯಪಲ್ ಆ ಥರ ನೀವು ತಿನ್ಬಹುದು. ಬಟ್ ನಾನೇನು ತಿನ್ನಲಿಲ್ಲ, ಬಿಕಾಸ್ ನಾನು ಕುಕ್ಕಿಂಗಲ್ಲಿ ತುಂಬ ಬ್ಯುಸಿ ಆಗಿದ್ದೆ. ಬಟ್ ಮಧ್ಯದಲ್ಲಿ ಬಿಸಿನೀರು ಕುಡಿತಾ ಇದ್ದೆ. ಹೌದು, ಬಿಸಿನೀರು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿದಿದ್ದೀನಿ, ಬಿಸಿ ನೀರನ್ನು ಕುಡಿದಿದ್ದೀನಿ. ನೀವು ಚೆನ್ನಾಗಿ ಬಿಸಿನೀರು ಕುಡಿದಷ್ಟು ನಿಮ್ಮ ಫ್ಯಾಟ್ ಮೆಲ್ಟ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಈಗ ಹೋಗಿ ನಾನು ಸ್ವಲ್ಪ ಸೂಪ್ ಕುಡಿದು ಆ್ಯಂಡ್ ಓದೋದು ಸ್ವಲ್ಪ ಕಂಟಿನ್ಯೂ ಮಾಡಬೇಕು, ಆ್ಯಂಡ್ ಪ್ರಾಕ್ಟೀಸ್ ಕೂಡ ಮಾಡಬೇಕು ನಾನು. ಸೊ ಬಾಯ್ ಫ್ರೆಂಡ್ಸ್.
ಬಾಯ್.